ಮತ್ತೆ ಅಲ್ಲಿ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಟ್ ಮಾಡ್ತಾನೆ, ನಾನು ಇವರ ಬಗ್ಗೆ ಇರುವ ಎಲ್ಲ ದೂರುಗಳನ್ನು ಮತ್ತು ಅವರು ಮಾಡಿರುವ ಕೆಲವು ಕ್ರಿಮಿನಲ್ ಕೆಲಸಗಳನ್ನು ಫೋನ್ನಲ್ಲಿ ಸೇವ್ ಮಾಡಿದ್ದೇನೆ ಅಂತ ಹೇಳ್ತಾನೆ. ಅವ್ನು ಸಾಯೋ ಮೊದಲು ಅವ್ನು ಫೋನ್ ಇಟ್ಟಿರ್ತಾನಲ್ಲಿ, ಕೆಲವುಗಳನ್ನು ಆಲ್ರೆಡಿ ಕಳಿಸಿರ್ತಾನೆ ಅವನ ಫ್ರೆಂಡ್ಸಿಗೆ, ಇನ್ನೊಂದು ಗ್ರೂಪಿಗೆ ಯಾವುದಕ್ಕೆ ಕಳಿಸಿರ್ತಾನೆ. ಈ ಒಂದು ಸೆಂಟೆನ್ಸ್ ನಮ್ಮನ್ನು ಮತ್ತಷ್ಟು ಜಾಗೃತಿ ಆಗುವಂತೆ ಮಾಡ್ತೇವೆ. ಅದರಲ್ಲಿ ನಾನು ಪ್ರೂಫ್ಗಳನ್ನು ಇಟ್ಟಿದ್ದೇನೆ ಅಂತ ಅವನು ಹೇಳ್ತಾನೆ. ಕ್ರಿಮಿನಲ್ ಕೆಲಸಗಳಿಗೆ ಫೋನ್ನಲ್ಲಿ ಸೇವ್ ಮಾಡಿಟ್ಟಿದ್ದೇನೆ ಕೆಲಸಗಳ ಏನು ಅಂತ ನಮಗೆ ಗೊತ್ತು, ಅದು ಗೊತ್ತಾಗಬೇಕು, ಸಾರ್ವಜನಿಕರಿಗೆ ಗೊತ್ತಾಗಬೇಕು ಅವನು ಏನು ಪ್ರೂಫ್ ಇಟ್ಟಿದ್ದ, ಅವ್ರ ಬಗ್ಗೆ ಏನೋ ಎಲ್ಲ ಇರ್ಬೋದು. ಇದು ಪ್ರೇಮ ಪ್ರಕರಣ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಮಗೆ ಡೌಟ್ ಬರ್ಲಿಕ್ಕೆ ಕಾರಣ ಇದು. ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ ಬರೀತಾನೆ, ಇದು ಪೊಲೀಸ್ ಇಲಾಖೆಯಿಂದಲೇ ನಮ್ಗೆ ಗೊತ್ತಾಗಬೇಕು ಏನು ಅಂತ ಹೇಳಿದ್ರೆ, ಕಾನೂನು ರೀತಿಯಲ್ಲಿ ನನಗೆ ಇವರಿಗೆ ಶಿಕ್ಷೆ ನೀಡಲು ಸಾಧ್ಯವಿಲ್ಲ, ಏಕೆಂದರೆ ಅವರಿಗೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವ ಜನರ ಪರಿಚಯವಿದೆ ಅಂತ ಒಂದು ಬರೀತಾನೆ. ಅದು ಯಾವ ಕಾರಣಕ್ಕೆ ಅಂತ ನಮ್ಗೆ ಗೊತ್ತಿಲ್ಲ ಇಷ್ಟವರೆಗೆ. ಅದು ಯಾವ ರೀತಿ ಅವರು ಬೆದರಿಕೆ ಹಾಕಿದ್ದಾರೆ ಇವನಿಗೆ ಅಂತ ಹೇಳೋದು ನಮ್ಗೆ ಗೊತ್ತಾಗ್ಲಿಲ್ಲ. ಮತ್ತೆ ಇವನೊಂದು ಕನ್ಸರ್ನ್ ತೋರಿಸ್ತಾನೆ ಅಲ್ಲಿ, ಕೊಡ್ತೇವೆ ನಿಮಗೆ. ಅಲ್ಲ, ಒಂದು ಸ್ಟೇಟ್ಮೆಂಟ್ ಹೇಳ್ಬಿಡ್ತೇನೆ. ಮಾಡಿ 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 ಇಲ್ಲಿ ಅವನು ಇನ್ನೊಂದು ಕನ್ಸರ್ನ್ ತೋರಿಸ್ತಾನೆ, ನನಗೆ ಈ ತರ ಆಯ್ತು, ನನ್ನ ಫ್ರೆಂಡಿಗೆ ಈ ತರ ಆಯ್ತು, ಇನ್ನು ಮುಂದೆ ಯಾವ ಹುಡುಗನಿಗೆ ಈ ತರ ಆಗಬಾರ್ದು, ನನ್ನಿಂದ ಕೊನೆ ಆಗಬೇಕು, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ಬಿಟ್ಟು ನಾನು ಇದು ಮಾಡ್ತಾ ಇದ್ದೇನೆ ಅಂತ ನಾನು ಹೇಳ್ತಾ ಇದ್ದೇನೆ ಇದರಲ್ಲಿ. ಮತ್ತೆ ಅವನ ತಮ್ಮನಿಗೆ ಥ್ರೆಟ್ನಿಂಗ್ ಹಾಕಿದ್ದನ್ನು ಕೂಡ ಇದರಲ್ಲಿ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಏನು ಅಂತ ಹೇಳಿದ್ರೆ, ನಮಗೆ ವಾಟ್ಸಪ್ಪಲ್ಲಿ ಅವರ ಲಾಸ್ಟ್ ಕೆಲವು ಚಾಟ್ ಅನ್ನು ಕೂಡ ಅವನ ಫ್ರೆಂಡ್ಸಿಗೆ ಶೇರ್ ಮಾಡಿದ್ರಲ್ಲಿ ಅವಳು ನೇರವಾಗಿ ಅವನಿಗೆ ಥ್ರೆಟ್ನಿಂಗ್ ಮಾಡಿದ್ದು ಮೆಸೇಜ್ಗಳು ಉಂಟು ಅದರಲ್ಲಿ. ನೀನನ್ನು ಕೊಲೆ ಮಾಡ್ತೇನೆ, ಹೌದು ನೀನನ್ನು ಕೊಂದೇ ಬಿಡ್ತೇನೆ, ಹೋಗ ನೀನು ಸಾಯ, ನೀನು ಯಾವತ್ತು ಸಾಯಲಿಲ್ಲ, ಆ ಥರ ಎಲ್ಲ ಮೆಸೇಜ್ಗಳು ಅದರಲ್ಲಿ ಇದೆ. ಮಾಧ್ಯಮಕ್ಕೆ ಅದು ಸಿಕ್ಕಿರ್ಬೋದು. ಈ ನಿಟ್ಟಿನಲ್ಲಿ ನಮ್ಮ ಈ ಕಳಕಳಿ ಏನು ಅಂತ ಹೇಳಿದರೆ, ಇಂಥ ಗ್ಯಾಂಗ್ಗಳು ಯಾವುದೇ ಕಾರಣಕ್ಕೂ ಕಾನೂನಿನ ಇದರಿಂದ ತಪ್ಪಿಸ್ಕೊಳ್ಬಾರದು. ಯಾಕಂತ ಹೇಳಿದ್ರೆ ಇದು ಯಾರಿಗಿದ್ರೂ ಕಂಟಕ. ಇವತ್ತು ಇವನಿಗಿರ್ಬೋದು, ಇವನನ್ನು ಈಗಾಗಲೇ ಕಳ್ಕೊಂಡಿದ್ದಾಗಿದೆ. ಮನೆಯವರು ಮೊನ್ನೆ ನಮ್ಮ ಹತ್ರ ಬಂದು ತುಂಬ ಹತ್ತಿದ್ದಾರೆ, ಇವನ್ ಮಾಧ್ಯಮದವ್ರ ಹತ್ರನೂ ಬಂದು ತುಂಬ ಅಳಲನ್ನು ಹೇಳ್ಕೊಂಡಿದ್ದಾರೆ, ನ್ಯಾಯ ಸಿಗಬೇಕು, ಇದರಲ್ಲಿ ತುಂಬ ಅನ್ಯಾಯಕ್ಕೊಳಗಾಗಿದೆ ಅಂತ ಎಲ್ಲ. ಹಾಗೆ ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಹತ್ರ ನಮ್ಮದು ಮನವಿ ಏನು ಅಂತ ಹೇಳಿದ್ರೆ, ಇದರಲ್ಲಿರುವ ಎಲ್ಲ ಏನು ವಿಷಯಗಳನ್ನು ಹೇಳಿದ್ರೆ ಅದನ್ನು ಕೂಲಂಕುಷ ಹಾಗೂ ಪಾರದರ್ಶಕ ತನಿಖೆ ಆಗಬೇಕು. ತನಿಖೆಯಾಗಿ ಸಾರ್ವಜನಿಕರಲ್ಲಿರುವ ಗೊಂದಲಗಳಿಗೆ ಮತ್ತು ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು, ಮತ್ತು ಆ ಸಾವಿಗೆ ನ್ಯಾಯ ಸಿಗಬೇಕು. ಮತ್ತು ಯಾವುದೇ ಕಾರಣ ಕೂಡ ಇಂಥ ಗ್ಯಾಂಗ್ಗಳು ಏನು ಕೆಲಸ ಮಾಡ್ತಾ ಇದೆ ಅದು ಸಂಪೂರ್ಣವಾಗಿ ನಿಗ್ರಹ ಆಗಬೇಕು. ಇನ್ನು ಮುಂದೆ ಯಾವ ಯುವಕರಿಗೆ ಈ ಥರ ಸಮಸ್ಯೆ ಆಗಬಾರದು ಅಂತ ಹೇಳಿದ್ರು ನಮ್ಮ ಸಾಮಾಜಿಕ ಕಳಕಳಿ ಇದನ್ನು ಮಾಡಬೇಕು ಅಂತ ಪೊಲೀಸ್ ಇಲಾಖೆಯಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನನ್ನ ಹೆಸರು ಹರ್ಷವರ್ಧನ್ ನಿಟ್ಟೆ ಅಂತ, ನಿಟ್ಟೆ ವಿಶ್ವಕರ್ಮ ಸಂಘದ ಅಧ್ಯಕ್ಷ ನಾನು, ವಿಶ್ವಕರ್ಮ ಒಕ್ಕೂಟದ ಪ್ರತಿನಿಧಿ ಕೂಡ.